ಫ್ರೆಂಡ್ಸ್, ನ್ಯೂ ಎರಾ ಆಫ್ ಟ್ಯಾಕ್ಸ್ ಇಲ್ಲಿದೆ ಅಂತ ಕಾಣುತ್ತೆ. ನಿಮ್ಮನ್ನು ಅಫೆಕ್ಟ್ ಮಾಡುವ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಅಲ್ಲಿ ಇರೋ 4 ಚೇಂಜಸ್ ಅನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಚೇಂಜ್, ಡಿಜಿಟಲ್ ಎಕಾನಮಿ ಮೇಲೆ ಫೋಕಸ್ ಮಾಡಿ. ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ತರಹದ ಫಾರಿನ್ ಕಂಪನಿಗಳು 10 crore rupees ಮೇಲೆ ಅರ್ನ್ ಮಾಡ್ತಿದ್ರೆ ಅಥವಾ 3 lakhsಗಿಂತ ಹೆಚ್ಚು ಇಂಡಿಯನ್ ಯೂಸರ್ಸ್ ಜೊತೆಗೆ ಡೀಲ್ ಮಾಡ್ತಿದ್ರೆ ಅವರು ಈಗ ಟ್ಯಾಕ್ಸಸ್ ಪೇ ಮಾಡಬೇಕು. ಸೆಕೆಂಡ್ ಚೇಂಜ್, ಕ್ರಿಪ್ಟೋ ಅಂಡ್ ಆಫ್ ಶೋರ್ ಅಸೆಟ್ಸ್ ಮೇಲೆ ಟೈಟ್ ರೂಲ್ಸ್. ವರ್ಚುವಲ್ ಅಸೆಟ್ಸ್ಗಳ ಮೇಲೆ 30% ಟ್ಯಾಕ್ಸ್ ಮತ್ತು ಮರಿಷಿಯಸ್ ಮೂಲಕ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ನ್ಯೂ ಸಬ್ಸ್ಟೆನ್ಸ್ ಓವರ್ ಫಾರ್ಮ್ ರೂಲ್ಸ್ ಇದೆ. ಸ್ಟಾರ್ಟ್ಅಪ್ಸ್ಗಳಿಗೆ R&D ಯಲ್ಲಿ 150% ಡಿಡಕ್ಷನ್ ಸಿಗುತ್ತೆ. ಅಷ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಟ್ಯಾಕ್ಸ್ ಓಲ್ಡ್ 25% ಕಂಪೇರ್ ಮಾಡುವಾಗ 22% ಆಗಿ ಇಳಿಯುತ್ತೆ. ಥರ್ಡ್ ಚೇಂಜ್, ಫೇಸ್ಲೆಸ್ ಅಸೆಸ್ಮೆಂಟ್ಸ್ ಅಂಡ್ 100% ಇ ಪೇಮೆಂಟ್ಸ್. 2024 ಅಲ್ಲಿ 83% ಕೇಸಸ್ಗಳು ಡಿಜಿಟಲ್ ರೀತಿಯಲ್ಲಿ ಡಿಸ್ಪೋಸ್ ಮಾಡಲಾಗಿದೆ. ಆದರೆ ಅನೇಕ SMEಗಳು ಅನ್ಫೇರ್ ಟ್ಯಾಕ್ಸೇಷನ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದನ್ನು ಅಡ್ರೆಸ್ ಮಾಡ್ತಾರೆ ಅಂತ ಒಪ್ಪಿದೆ. ಮತ್ತು ಮಿಡಲ್ ಕ್ಲಾಸ್ಗಾಗಿ 68% ಆಫ್ ಟ್ಯಾಕ್ಸ್ ಪೇಯರ್ಸ್ಗಳು 10 lakh rupeesಗಿಂತ ಕಡಿಮೆನೇ ಅರ್ನ್ ಮಾಡ್ತಾರೆ. ಆದರೆ ATC ಲಿಮಿಟ್ ಸೇಮ್ ಆಗಿ ಇರುತ್ತೆ. ಈ ಇನ್ಫಾರ್ಮೇಶನ್ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಬಿಲ್ ಇಂದ ಬಂದಿದೆ. ಅದು ರೂಲ್ಸ್ ಅಲ್ಲಿ 75% ಅಷ್ಟು 2026 ವೇಳೆಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಹೊಸ ಟ್ಯಾಕ್ಸ್ ಪ್ಲಾನ್ ಆಪ್ಷನ್ಸ್ಗಳಿಗಾಗಿ ನಿಮ್ಮ CA ಜೊತೆಗೆ ಟಚ್ ಅಲ್ಲಿ ಇರಿ.